ನಮಸ್ತೆ ಸ್ನೇಹಿತರೆ, ಎಚ್ ಎನ್ ಸಿ ಲೈವ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಎಚ್ ಎನ್ ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಸ್ನೇಹಿತರುಗಳಿಗೆ, ಬಂಧುಗಳಿಗೆ ತಪ್ಪದೆ ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಬಂಗಾಳದ ಚುನಾವಣೆ ಮುಂದಿನ ವರ್ಷ ಇದೆ. ನಾನು ಬಂಗಾಳದ ವಿಚಾರದಲ್ಲಿ ವಿಡಿಯೋ ಮಾಡಿದ್ರೆ, ಮಮತಾ ಬ್ಯಾನರ್ಜಿಯ ವಿಚಾರದಲ್ಲಿ ವಿಡಿಯೋ ಮಾಡಿ, ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಕಷ್ಟ ಇದೆ ಅಂತ ಹೇಳಿದಾಗ ನಾನು ಕಾಮೆಂಟ್ಸ್ ಬಾಕ್ಸಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾರೆ, ಇಲ್ಲ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿನ ಸೋಲ್ಸೋಕ್ಕಾಗಲ್ಲ. ಅಲ್ಲ, ಇದು ಅದೇನು ತುಂಬ ಅವರು ರಾಂಗ್ ಪ್ರಿಡಿಕ್ಷನ್ ಮಾಡ್ತಿದ್ದಾರೆ ಅಂತಲೇ ಹೇಳಲಿಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ, ಈ ಕಳೆದ ಒಂದೂವರೆ ದಶಕದಿಂದ ಯಾವ ರೀತಿ ಬಂಗಾಳವನ್ನು ಒಂಥರ ಕಂಟ್ರೋಲಿಗೆ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದರೆ ಮಮತಾ ಬ್ಯಾನರ್ಜಿ, ಅಲ್ಲಿನ ಜನಗಳು ಕೂಡ ತುಂಬ ಭಾವನಾತ್ಮಕವಾಗಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅವರಿಗೆ ಬೆಂಬಲ ಕೊಡ್ತಕ್ಕಂಥವ್ರು. ನೋಡಿ, 3.5 ದಶಕಗಳ ಕಾಲ ಅಲ್ಲಿ ಕಮ್ಯುನಿಸ್ಟ್ನ ಆಡಳಿತ ಇತ್ತು. ಮಮತಾ ಬ್ಯಾನರ್ಜಿ ತನ್ನ ಹೋರಾಟದ ಮೂಲಕವೇ ಯಾವ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿದ್ರು ಅಂತ ಹೇಳಿದ್ರೆ, ಅವ್ರನ್ನ ಅಗ್ನಿಕನ್ಯೆ ಅಂತ ಕರೀತಾರೆ. ಅಲ್ಲಿ ಹೋರಾಟದಿಂದನೇ ಜೀವನ ನಿರೂಪಣೆ ಮಾಡ್ಕೊಂಡಿರೋವಂಥವ್ರು. 35 ವರ್ಷದ ಇದನ್ನು ಕಮ್ಯುನಿಸ್ಟ್ನ ಆಡಳಿತವನ್ನು ಕೊನೆ ಮಾಡಿದ್ದಷ್ಟೇ ಅಲ್ಲ, ಧೂಳಿಪಟ ಮಾಡಿಬಿಟ್ರಿ ಆ ಪಕ್ಷವನ್ನು. ಇವತ್ತು ಆ ಪಕ್ಷದ ಎಕ್ಸಿಸ್ಟೆನ್ಸೇ ಸಿಂಗಲ್ ಡಿಜಿಟಿಗೆ ಬಂದ್ಬಿಟ್ಟಿದೆ. ಅದು ಲೋಯರ್ ಸಿಂಗಲ್ ಡಿಜಿಟ್ಗೆ. ಅದೊಂದೇ ಅಲ್ಲ, ಮತ್ತೊಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸು ಕೂಡ ಇವತ್ತು ಅಸ್ತಿತ್ವನೇ ಇಲ್ದಂಗೆ ಆಗ್ಬಿಟ್ಟಿದೆ. ವೆಸ್ಟ್ ಬೆಂಗಾಲಲ್ಲಿ ಹೇಳಿದ್ನಲ್ಲ, ಅದು ಲೋಯರ್ ಸಿಂಗಲ್ ಡಿಜಿಟ್ಗೆ ಬಂದು ಕೂತ್ಬಿಟ್ಟಿದೆ ಅದರ ವೋಟ್ ಶೇರು. ಇವತ್ತು ಬೆಂಗಾಲದಲ್ಲಿ ನಿಜವಾಗ್ಲೂ ಒಂದು ಚಾಲೆಂಜ್ ಅಂತ ಮಾಡ್ತಿರ್ತಕ್ಕಂಥದ್ದು ಮಮತಾ ಬ್ಯಾನರ್ಜಿಗೆ, ಅದು BJP. ನೀವು BJPಯ ಗ್ರೋತ್ ನೋಡಿದ್ರೆ 2014ರಿಂದ ಮೋದಿಯವರ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲಿಂದ ಅಲ್ಲಿ BJP ತುಂಬ ದೊಡ್ಡ ಮಟ್ಟದಲ್ಲಿ ಎಫರ್ಟ್ ಆಗ್ತಾ ಬಂತು ವೆಸ್ಟ್ ಬೆಂಗಾಲಲ್ಲಿ. 2014ರಲ್ಲಿ ಏನು ಯಶಸ್ಸು ಸಿಗಲಿಲ್ಲ, 2017ರ ಏನು ವಿಧಾನಸಭಾ ಚುನಾವಣೆಯಲ್ಲೂ ಏನೂ ಯಶಸ್ಸು ಸಿಗಲಿಲ್ಲ, ಧೂಳಿಪಟ ಆಗೋಯ್ತು BJP. ಆದರೆ 2019ರ ಲೋಕಸಭಾ ಚುನಾವಣೆಯಲ್ಲಿ 18 ಸೀಟು ಬಂದ್ಬಿಡ್ತು BJPಗೆ. 39 ಸೀಟಲ್ಲಿ 18 ಸೀಟು. ಇದೊಂದು ರಿಮಾರ್ಕಬಲ್ ಪರ್ಫಾರ್ಮೆನ್ಸು. ಅವಾಗ ಎಲ್ರಿಗೂ ಅನ್ಸೋಕ್ಕೆ ಶುರು ಮಾಡ್ತು, ಏನು 21ರಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ ಅಲ್ಲಿ BJPನೇ 100% ಗೆಲ್ಲೋದು, ಧೂಳಿಪಟ ಆಗಿಬಿಡ್ತಾರೆ ಮಮತಾ ಬ್ಯಾನರ್ಜಿ ಅಂತ ಹೇಳಿ. 2021ರ ಚುನಾವಣೆ ಬಂತು, BJPಗೆ 77 ಸೀಟೇನೋ ಬಂತು. ಆದರೆ ಇವ್ರದ್ದೇನು ಪ್ರಿಡಿಕ್ಷನ್ ಇತ್ತು, 200ರನ್ನು ದಾಟ್ತೀವಿ, ದೊಡ್ಡ ಮಟ್ಟದಲ್ಲಿ ನಾವು ಸರ್ಕಾರವನ್ನು ಮಾಡ್ತೀವಿ ಅಂತೇಳಿ, ಆ ಪ್ರಿಡಿಕ್ಷನ್ನು, ಏನೋ ಒಂದು ಆತ್ಮಸ್ಥೈರ್ಯ ಮತ್ತು ಆ ಒಂದು ಕಾನ್ಫಿಡೆನ್ಸನ್ನು ಮತ್ತು ಇವ್ರ ಪ್ರಿಡಿಕ್ಷನನ್ನು ನೋಡಿದ್ರೆ ಆ ಸಂಖ್ಯೆ ತುಂಬ ಕಡಿಮೆ ಆಯಿತು. ದೊಡ್ಡ ಮಟ್ಟದ ಸೋಲು ಅಂತಲೇ ಹೇಳ್ಬೋದು ನೈತಿಕವಾಗಿ BJPಗೆ. ಅದಾದಮೇಲೆ ಮೊನ್ನೆ 2024ರ ಚುನಾವಣೆ ಬಂತು. 2024ರ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 18 ಸೀಟ್ ಗೆದ್ದಿತ್ತು BJP. ಈ ಸರಿ ಒಂದು 25ಕ್ಕಿಂತ ಜಾಸ್ತಿ ಗೆಲ್ಲುತ್ತೆ, 30 ಮುಟ್ಬಿಡುತ್ತೆ, 30ಕ್ಕಿಂತ ಜಾಸ್ತಿ ಆಗುತ್ತೆ ಅಂತೇನು ಆಲೋಚನೆ ಇತ್ತು. ಗೆದ್ದಿದ್ದು ಕೇವಲ 12. ಇನ್ನೂ ಚುನಾವಣೆ ಕೇವಲ 1 ವರ್ಷ ಕಳೆದಿದೆ. ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ಇದೆ. 39ರಲ್ಲಿ 27 ಸೀಟು ತೃಣಮೂಲ ಕಾಂಗ್ರೆಸ್ ಗೆದ್ಕೊಂತು. ಅಂದರೆ ಅಷ್ಟು ಮಟ್ಟದ ಜನಪ್ರಿಯತೆ ಇವತ್ತು ಕೂಡ ಮಮತಾ ಬ್ಯಾನರ್ಜಿಗಿದೆ. ಇಲ್ಲಿ ಉದ್ಭವ ಆಗ್ತಕ್ಕಂಥ ಬಹಳ ದೊಡ್ಡ ಪ್ರಶ್ನೆ ಏನು, 2017ರ ನಂತರ ದೊಡ್ಡ ಮಟ್ಟದಲ್ಲಿ ನಾಗಾಲೋಟ ಹೊಡ್ತಿದ್ದಂತಹ BJP ಮುಗುರಿಸಿ ಬಿದ್ದಿದ್ದಲ್ಲಿ, ಎಲ್ಲಿ ಎಡುವುದು, ಯಾವ ರಣನೀತಿ ಕೈ ಕೊಡ್ತು? ಬಂಗಾಲ ಜನಗಳ ಸಂಸ್ಕೃತಿಯನ್ನು, ಬಂಗಾಲ ಜನಗಳ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿರೋರಿಗೆ, ಅಲ್ಲಿ ಹುಟ್ಟಿ ಬೆಳೆದಿರೋರಿಗೆ, ಮೊನ್ನೆ ದುರ್ಗಾಪುರಲ್ಲಿ ನರೇಂದ್ರ ಮೋದಿಯವರು ಚುನಾವಣೆ ರ್ಯಾಲಿ ಕೂತ್ಕೊಂಡು ಭಾಷಣ ಮಾಡಿದ್ರಲ್ಲ, ಆ ಭಾಷಣ ನೋಡ್ಬಿಟ್ರೆ ಅರ್ಥ ಆಗುತ್ತೆ ಹಿಂದೆ ಎಲ್ಲಿ ತಪ್ಪಾಗಿತ್ತು, ಯಾವ ಕೋರ್ಸ್ ಕರೆಕ್ಷನ್ ಮೋದಿಯವರು ಮಾಡ್ತಾ ಇದ್ದಾರೆ, BJP ಮಾಡ್ತಾ ಇದೆ ಅಂತೇಳಿ. ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ಮೋದಿಯವರು ಮಾತಾಡ್ತಾ ಅಷ್ಟೂ ಸಮಯದಲ್ಲಿ ಮೋದಿಯವರು ಅಟ್ಯಾಕ್ ಮಾಡಿದ್ದು TMCಯನ್ನು, ಮಮತಾ ಬ್ಯಾನರ್ಜಿನ ಅಲ್ಲ. TMC ಸರ್ಕಾರದ ಅನಾಚಾರಗಳು, ಮಹಿಳೆಯರಿಗೆ ಸುರಕ್ಷತೆ ಇಲ್ಲದಿರ್ತಕ್ಕಂಥದ್ದು, ಮಿತಿಮೀರಿದ ಭ್ರಷ್ಟಾಚಾರ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಡೆವಲಪ್ಮೆಂಟ್ ಇಲ್ದಂಗೆ ಇರ್ತಕ್ಕಂಥದ್ದು, ನಿರುದ್ಯೋಗ ಹೆಚ್ಚಾಗಿರ್ತಕ್ಕಂಥದ್ದು, ನುಸುಳುಕೋರರು ಜಾಸ್ತಿ ಆಗಿರ್ತಕ್ಕಂಥದ್ದು ಎಲ್ಲವೂ ಕೂಡ TMC ಸರ್ಕಾರದ ದೇಣಿಗೆಗಳು ಅಂಥೇಳಿ TMC ಸರ್ಕಾರವನ್ನು ಗುರಿ ಮಾಡ್ತಿದ್ರು ಬಿಟ್ಟರೆ ಮಮತಾ ಬ್ಯಾನರ್ಜಿಯನ್ನು ಗುರಿ ಮಾಡಲಿಲ್ಲ. ಅಂದರೆ ಮಮತಾ ಬ್ಯಾನರ್ಜಿ ಹೆಸರೇ ಹೇಳಲಿಲ್ಲ. ಈಗ ನಿಮಗೆ ಅರ್ಥ ಆಗಿರಬೇಕು ಹಿಂದೆ BJPಯ ಸ್ಟ್ರಾಟಜಿ ಎಲ್ಲಿ ತಪ್ಪಾಗಿತ್ತು ಅಂತ ಹೇಳಿ. ಕಳೆದ ಚುನಾವಣೆಗಳಲ್ಲಿ ಮೋದಿಯವರು, ಎಸ್ಪೆಷಲಿ 2021ರ ಚುನಾವಣೆಯಲ್ಲಿ ಮೋದಿಯವರು ಭಾಷಣ ಮಾಡ್ತಾ ಇದರಲ್ಲಿ ಬೆಂಗಾಲದಲ್ಲಿ ದೀದಿ ಓ ದೀದಿ ಅಂಥೇಳಿ
ಉದ್ಗಾರ ತೆಗೆದಿದ್ರು. ಮಮತಾ ಬ್ಯಾನರ್ಜಿಯವ್ರನ್ನ ಇಡೀ ಬಿ ಜೆ ಪಿ ಅಟ್ಯಾಕ್ ಮಾಡ್ತಾ ಇತ್ತು. ಅದು ಮೋದಿಯವರಿರ್ಬೋದು, ಅಮಿತ್ ಶಾ ಅವರಿರ್ಬೋದು, ಬೇರೆ ಬೇರೆ ಬಿ ಜೆ ಪಿಯ ಲೀಡರ್ಗಳಿರ್ಬೋದು, ಅಲ್ಲಿನ ಲೋಕಲ್ ಲೀಡರ್ಗಳಿರ್ಬೋದು, ಸುವೇಂದು ಅಧಿಕಾರಿ ಇರ್ಬೋದು, ಎಲ್ಲರೂ ಕೂಡ ಮಮತಾ ಬ್ಯಾನರ್ಜಿನ ನೇರವಾಗಿ ಅಟ್ಯಾಕ್ ಮಾಡ್ತಾಯಿದ್ರು. ಯಾವಾಗ ದೀದಿ ಓ ದೀದಿ ಅಂತಕ್ಕಂತಹ ಒಂದು ಉದ್ಗಾರ ಒಂಥರ ಒಂದು ಸ್ಲೋಗನ್ ಥರ ಆಯಿತು, ಬಿ ಜೆ ಪಿ ಅಂದ್ಕೊಂಡ್ಬಿಡ್ತು ತಾನು ಬಿಟ್ಟಿರ್ತಕ್ಕಂಥ ಬಾಣ ಗುರಿ ಸೇರಿದೆ, ಇದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ, ಚುನಾವಣೆಯಲ್ಲಿ ನಮಗೆ ಭಾಳ ದೊಡ್ಡ ಜಯ ತಂದು ಕೊಡುತ್ತೆ ಅಂಥೇಳಿ. ಮಮತಾ ದೀದಿ ಭ್ರಷ್ಟಾಚಾರ, ಮಮತಾ ದೀದಿಯ ಕಾನೂನು ಸುವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ದು, ಮಮತಾ ದೀದಿಯ ಏನು ಮಹಿಳೆಯರಿಗೆ ಸುರಕ್ಷತೆ ಇಲ್ಲದಿರ್ತಕ್ಕಂತಹ ನೀತಿಗಳು, ಮಮತಾ ದೀದಿಯ ಕಾರಣದಿಂದ ಡೆವಲಪ್ಮೆಂಟ್ ಇಲ್ದಂಗೆ ಇರ್ತಕ್ಕಂಥದ್ದು, ಮಮತಾ ದೀದಿಯ ಕಾರಣದಿಂದ ನಿರುದ್ಯೋಗ ಇರ್ತಕ್ಕಂಥದ್ದು, ಮಮತಾ ಬ್ಯಾನರ್ಜಿಯ ಕಾರಣದಿಂದ ಒಂಥರ ಏನೋ ಕಾಡು ಮನುಷ್ಯರ ಆಡಳಿತ ಬಂಗಾಲಕ್ಕೆ ಬಂದಿರತಕ್ಕಂಥದ್ದು, ಇವೆಲ್ಲವೂ ಕೂಡ ಹೇಳ್ತಾ ಮಮತಾ ಬ್ಯಾನರ್ಜಿಯನ್ನು ಡೈರೆಕ್ಟಾಗಿ ಟಾರ್ಗೆಟ್ ಮಾಡಿದರು. ಟಾರ್ಗೆಟ್ ಮಾಡ್ತಾ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಇಡೀ ಎಲೆಕ್ಷನ್ನು ಮೋದಿ ವರ್ಸಸ್ ಮಮತಾ ಆಗೋಯ್ತು. ನೋಡಿ, ಬಂಗಾಲದಲ್ಲಿ ಬಂಗಾಲಿ ಜನಗಳ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಮಮತಾ ಬಗ್ಗೆ ಅವರಿಗೆ ಬೇಜಾರು ಇರಲಿ, ಅಸಮಾಧಾನ ಇರಲಿ, ನೋವೇ ಇರಲಿ, ಆದರೆ ಅವರಿಗೆ ಅವಮಾನ ಆಗೋದನ್ನು ಅವ್ರು ಸಹಿಸೋಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಮಣ್ಣಲ್ಲಿ ಹೋರಾಟ ಮಾಡ್ತಾ ಹುಟ್ಟಿದಂತಹ ಗಟ್ಟಿಗಿತ್ತಿ ಮಹಿಳೆ ಅದು. ನಾನಾಗಲೇ ಹೇಳಿದ್ನಲ್ಲ, ಅಗ್ನಿಕನ್ಯೆ ಅಂತಾರಲ್ಲಿ. ಮತ್ತು ಆ ಬೆಂಗಾಳದ ಅಸ್ಮಿತೆಯನ್ನು ಮೈಗೂಡಿಸ್ಕೊಂಡು ಬಂದಿರತಕ್ಕಂಥದ್ದು. ಯಾವಾಗ ಅದು ಮೋದಿ ವರ್ಸಸ್ ಮಮತಾ ಆಯಿತು, ಅಥವಾ ಮಮತಾ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡೋಕ್ಕೋಯ್ತು, ಬಂಗಾಳದ ಜನಗಳಿಗೆ ಇದು ಅಪತ್ಯ ಆಗೋಯ್ತು. ಇದೇ ಮಿಸ್ಟೇಕನ್ನು ಮೋದಿಯವರ ವಿರುದ್ಧ ವಿಪಕ್ಷಗಳು ಮಾಡಿದ್ದು ಇಷ್ಟು ವರ್ಷ. ಯಾವಾಗ ಮೋದಿಯವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತು ವಿಪಕ್ಷ, ಅವಾಗೆಲ್ಲ ಸೋತು ಸುಣ್ಣಾಯಿತು. ನಿಮಗೆ ಗೊತ್ತಿರಬೇಕು, ಗುಜರಾತ್ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿತ್ತು ಕಾಂಗ್ರೆಸ್ಗೆ. ಆದರೆ ಆ ಸಂದರ್ಭದಲ್ಲಿ ಏನು ಸೋನಿಯಾ ಗಾಂಧಿ ಅವರೊಂದು ಭಾಷಣ ಮಾಡ್ತಾ ಮೌತ್ಕ ಸೌದಾಗರ್ ಅಂತ ಹೇಳ್ಬಿಟ್ರು ಮೋದಿಯವ್ರಿಗೆ, ಅಂದರೆ ಸಾವಿನ ವ್ಯಾಪಾರಿ ಅಂತ ಹೇಳಿದ್ರು. ಅದು ಹೇಳಿದ ಮೇಲೆ ಅಲ್ಲಿನ ವಾತಾವರಣವೇ ಬದಲಾವಣೆ ಆಗೋಯ್ತು. ಯಾಕೆಂತೇಳಿದರೆ, ಯಾವ ಗುಜರಾತಿ ಕೂಡ ತನ್ನ ಒಬ್ಬ ಮಣ್ಣಿನ ಮಗನ ಅವಮಾನ ಆಗೋದನ್ನು, ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಮೋದಿಯ ಪರವಾಗಿ ದೊಡ್ಡ ಮಟ್ಟದ ಅಲೆ ಎದ್ದುಬಿಡ್ತು, ಬೃಹತ್ತಾದಂತಹ ಜಯ ದಾಖಲಿಸ್ಬಿಡ್ತು ಬಿ ಜೆ ಪಿ. ಅದಾದಮೇಲೆ 2019 ಚುನಾವಣೆಯಲ್ಲೂ ಕೂಡ ಅಷ್ಟೇ, ಯಾವಾಗ ರಾಹುಲ್ ಗಾಂಧಿ ಚೌಕಿದಾರ್ ಚೋರ್ ಹೈ ಅಂತ ಹೇಳಿದ್ರೆ, ಮೋದಿ ಕಳ್ಳ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು, ಅದು ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಹೊಡಿತು ಕಾಂಗ್ರೆಸ್ಗೆ. ಬಿ ಜೆ ಪಿಗೆ ಅದು ದೊಡ್ಡ ಮಟ್ಟದ ವರ ಆಗೋಯ್ತದು. ಕಳೆದ ಎಲೆಕ್ಷನಲ್ಲಿ ಪ್ರಶಾಂತ್ ಭೂಷಣ್ ಸ್ಟ್ರಾಟಜಿಸ್ಟು, ಅವರು ಆಮ್ ಆದ್ಮಿ ಪಾರ್ಟಿಯ ಸ್ಟ್ರಾಟಜಿಯನ್ನು ತಗೊಳ್ಳಿಕ್ಕೆ ಹೋದಾಗ, ಆ ಸಂದರ್ಭದಲ್ಲಿ ಅವರು ಅರವಿಂದ್ ಕೇಜ್ರಿವಾಲ್ಗೆ ಒಂದು ಸಜೆಷನ್ ಕೊಟ್ಟಿದ್ದರು. ನೀವೇನಾದರೂ ದಿಲ್ಲಿ ಒಳಗಡೆಗೆ ಬಿ ಜೆ ಪಿನ ಎದುರಿಸಬೇಕು ಅಂತ ಹೇಳಿದ್ರೆ, ಮೊದಲು ಮೋದಿಯವ್ರನ್ನ ನೇರವಾಗಿ ಅಟ್ಯಾಕ್ ಮಾಡೋದು ಬಿಡಿ. ಅಲ್ಲಿಂದ ಒಂದಷ್ಟು ವರ್ಷಗಳ ಕಾಲ ಅರವಿಂದ್ ಕೇಜ್ರಿವಾಲ್ ಮೋದಿಯವ್ರನ್ನ ನೇರವಾಗಿ ಅಟ್ಯಾಕ್ ಮಾಡ್ತಿರಲಿಲ್ಲ, ಅಂದರೆ ಹೆಸರಿಡ್ದು ಅಟ್ಯಾಕ್ ಮಾಡ್ತಿರಲಿಲ್ಲ. ಬಂಗಾಳದಲ್ಲಾಗಿದ್ದು ಇದೇ ತಪ್ಪು ಇಲ್ಲಿವರೆಗೂ. ಯಾವಾಗ ಬಿ ಜೆ ಪಿ ಲೀಡರ್ಗಳು ಮಮತಾ ಬ್ಯಾನರ್ಜಿಯನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ರು, ಆ ಜನಗಳ ಅಸ್ಮಿತೆಗೆ ಎಲ್ಲೋ ಒಂಥರ ನೋವಾಗಲಿಕ್ಕೆ ಶುರು ಮಾಡ್ತು. ಯಾವಾಗ ಎಲೆಕ್ಷನ್ನು ಮೋದಿ ವರ್ಸಸ್ ಮಮತಾ ಆಗ್ತಿತ್ತು, ಆಗ ಬಂಗಾಳದ ಅಸ್ಮಿತೆ ಬರ್ತಿತ್ತು. ಹೊರಗಿನವರು ಮತ್ತು ಇಲ್ಲಿಯವರು ಅಂತಕ್ಕಂತಹ ಒಂದು ವಿವಾದ ಶುರುವಾಗ್ತಾ ಇತ್ತು. ಇಲ್ಲಿನ ಮಗಳು, ಮಣ್ಣಿನ ಮಗಳು, ಬಂಗಾಳದ ಮಗಳು ಅಂತಕ್ಕಂಥ ಭಾವನೆ ಬರ್ತಿತ್ತು. ಇದನ್ನೇ ಉಪಯೋಗಿಸ್ಕೊಂಡು ಮಮತಾ ಬ್ಯಾನರ್ಜಿ ಇವನ್ನೇ ಕಾಯಿನ್ ಮಾಡಿಕೊಂಡು ಚುನಾವಣೆಯನ್ನು ಹೋರಾಟ ಮಾಡ್ತಾಯಿದ್ರು. ಇದು ಹೊರಗಿನವ್ರದ್ದು ಮತ್ತು ಬೆಂಗಾಲಿಗಳ ಯುದ್ಧದ ಚುನಾವಣೆ, ಹಿಂದಿಗಳ ಮತ್ತು ಬೆಂಗಾಲಿಗಳ ಮಧ್ಯೆ ನಡೀತಿರ್ತಕ್ಕಂತಹ ಚುನಾವಣೆ, ಬೆಂಗಾಲಿ ಮಗಳ ಮೇಲೆ ಬೇರೆಯವರು ಬಂದು ಮಾಡ್ತಿರ್ತಕ್ಕಂತಹ ಒಂದು ಚುನಾವಣೆ. ಈ ರೀತಿಯಾಗಿ ತೃಣಮೂಲ ಅದನ್ನು ಕಾಯಿನ್ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಜಯವನ್ನು ಗಳಿಸ್ಕೊಂಡು ಹೋಗ್ತಾ ಇತ್ತು. ಅದೇ ಕಾರಣಕ್ಕೆ ಗ್ರಾಸ್ ರೂಟಿಂದ ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡು ಜಯದ ನಾಗಾಲೋಟ ಹೊಡ್ತಿದ್ದಂತಹ ಬಿ ಜೆ ಪಿಗೆ ಮಮತಾ ಬ್ಯಾನರ್ಜಿನ ಇಲ್ಲಿವರೆಗೂ ಸೋಲಿಸಲಿಕ್ಕಾಗಿಲ್ಲ, ಕಟ್ಟಾಕಲಿಕ್ಕಾಗಿರಲಿಲ್ಲ. ಇದು ಮೋದಿಯವರಿಗೆ ಈ ಚುನಾವಣೆಯಲ್ಲಿ ಭಾಳ ಚೆನ್ನಾಗಿ ಗೊತ್ತಾಗೋಯ್ತು. ನಾವು ಮಮತಾ ಬ್ಯಾನರ್ಜಿನ ಅಟ್ಯಾಕ್ ಮಾಡಬಾರ್ದು, ಆ ತೃಣಮೂಲ ಸರ್ಕಾರವನ್ನು ಅಟ್ಯಾಕ್ ಮಾಡಬೇಕು ಅಂತೇಳಿ. ನೀವು ಇಡೀ ಭಾಷಣ ನೋಡಬೇಕು. ಇಡೀ ಭಾಷಣದಲ್ಲಿ ಅವ್ರು ಹೇಳ್ಕೊಂಬಂದಿದ್ದು ಯಾವ ರೀತಿ ಈ ತೃಣಮೂಲ ಸರ್ಕಾರದ ಕಾರಣದಿಂದ ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಭ್ರಷ್ಟಾಚಾರ ಮಿತಿಮೀರೋಗಿದೆ, ಹೆಣ್ಣುಮಕ್ಕಳಿಗೆ ಸುರಕ್ಷತೆ ಅನ್ನೋದು ಇಲ್ಲವೇ ಇಲ್ಲ. ಅವರು ಬೆಂಗಾಳದ ಶ್ರೇಷ್ಠ ಮಹಿಳೆಯಾಗಿದ್ದಂತಹ ಕಾದಂಬಿನಿ ಗಂಗೂಲಿಯವರ ಉಲ್ಲೇಖ ಮಾಡಿದ್ರು. ಕಾದಂಬಿನಿ ಗಂಗೂಲಿಯವರು ಬಂಗಾಳದ ಮೊದಲ ಮಹಿಳಾ ಡಾಕ್ಟರು. ಜುಲೈ 18ನೇ ತಾರೀಕು ಅವ್ರದ್ದು ಭಾಷಣ ಇದ್ದಿದ್ದು. ಆ್ಯಕ್ಚುಲಿ ಜುಲೈ 18ನೇ ತಾರೀಕು ಕಾದಂಬಿನಿ ಗಂಗೂಲಿಯವರ ಜನ್ಮದಿನ ಕೂಡ ಆಗಿತ್ತು. ಅದನ್ನೇ ಉಲ್ಲೇಖ ಮಾಡಿಕೊಂಡು ಕಾದಂಬಿನಿ ಗಂಗೂಲಿಯವರಂತಹ ಶ್ರೇಷ್ಠವಾದ ಮಹಿಳೆಯರು ಹುಟ್ಟಿ ಬಂದು ಬೆಳೆದಂತಹ ಈ ಬಂಗಾಳದಲ್ಲಿ ಇವತ್ತು ಎಲ್ಲ ಕಡೆಗೂ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ, ಕೊಲೆಗಳು ನಡೀತಾ ಇದೆ ಅಂತೇಳಿ ಅದು ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಅತ್ಯಾಚಾರ ಮತ್ತು ಕೊಲೆಯನ್ನು ಉಲ್ಲೇಖ ಮಾಡಿದ್ರು. ಅದಾದಮೇಲೆ ಆ ಲಾ ಕಾಲೇಜಲ್ಲಿ ಮೊನ್ನೆ ನಡೆದಂತಹ ಭೀಕರವಾದಂತಹ ಅತ್ಯಾಚಾರದ
ಉಲ್ಲೇಖ ಮಾಡಿಕೊಂಡು ಮತ್ತು ಸಂದೇಶಕಾಲಿಯ ಉಲ್ಲೇಖ ಮಾಡಿಕೊಂಡು ಎಲ್ಲೋ ಇಡೀ ಬಂಗಾಳದಲ್ಲಿ ಈ ತೃಣಮೂಲ ಸರ್ಕಾರದಲ್ಲಿ ಮಹಿಳೆಯರು ಸುರಕ್ಷಿತವಾಗಿಲ್ಲ, ಎಲ್ಲ ಕಡೆ ಕಾಮಪಿಪಾಸುಗಳ ಒಂದು ಭಯದಲ್ಲಿ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತಕ್ಕಂಥ ಉಲ್ಲೇಖ ಮಾಡಿದ್ರು. ಅದಾದಮೇಲೆ ಡೆವಲಪ್ಮೆಂಟ್ ಕಂಪ್ಲೀಟಾಗಿ ನಿಂತೋಗಿದೆ, ಯಾವುದೇ ಫ್ಯಾಕ್ಟ್ರಿಗಳು ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಿಲ್ಲ. ಇವತ್ತಿಂದಲ್ಲ, ಕಮ್ಯುನಿಸ್ಟ್ ಕಾಲದಿಂದ ಕೂಡ ಯಾವುದೇ ಫ್ಯಾಕ್ಟ್ರಿಗಳು ಇನ್ವೆಸ್ಟ್ ಮಾಡೋಕ್ಕೆ ಬರ್ತಿಲ್ಲ. ಯಾಕೆ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳಿದ್ರೆ, ನೋಡಿ, ಯಾರಾದರೂ ಫ್ಯಾಕ್ಟ್ರಿ ಯಾಕೆ ಇನ್ವೆಸ್ಟ್ ಮಾಡೋಕ್ಕೋರು ಅವ್ರು ಎರಡು ವಿಚಾರವನ್ನು ಯೋಚನೆ ಮಾಡ್ತಾರೆ. ಒಂದು, ಅಲ್ಲಿನ ಜಾಗ, ರಸ್ತೆ ಮತ್ತು ನೀರು, ವಿದ್ಯುತ್ತು. ಮತ್ತೊಂದು, ಲಾ ಆ್ಯಂಡ್ ಆರ್ಡರು. ಯಾಕೆಂತ ಹೇಳಿದ್ರೆ ತನ್ನ ಇನ್ವೆಸ್ಟ್ಮೆಂಟು ಸುರಕ್ಷಿತವಾಗಿರಬೇಕು ಅಂತೇಳಿದ್ರೆ ಲಾ ಆ್ಯಂಡ್ ಆರ್ಡರ್ ಸುರಕ್ಷಿತವಾಗಿರಬೇಕು. ಈ ಎರಡೂ ಇಲ್ಲದೆ ಇರ್ತಕ್ಕಂಥ ಕಾರಣದಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾರೂ ಬರ್ತಿಲ್ಲ, ಇಂಡಸ್ಟ್ರಿಗಳಾಗ್ತಿಲ್ಲ ಅಂಥೇಳಿ ನಿರುದ್ಯೋಗ ವಿಪರೀತ ಜಾಸ್ತಿ ಆಗೋಗಿದೆ. ಇದು ದೊಡ್ಡ ಮಟ್ಟಕ್ಕೆ ಹಿನ್ನಡೆ ಆಗ್ತಿದೆ. ಈ ಲಾಲೆಸ್ನೆಸ್ಸು ಮತ್ತು ಭ್ರಷ್ಟಾಚಾರವೇ ಈ ಬಂಗಾಳ ಹಿಂದುಳಿದಕ್ಕೆ ಕಾರಣ. ಇದಕ್ಕೆ ತೃಣಮೂಲ ಕಾಂಗ್ರೆಸ್ ಸರ್ಕಾರವೇ ಕಾರಣ. ಇದನ್ನು ಉಲ್ಲೇಖ ಮಾಡಿದ್ರು. ಅದಾದಮೇಲೆ ತೃಣಮೂಲ ಸರ್ಕಾರ ತನ್ನ ಏನು ಲೀಡರ್ಗಳಿಗೆ ಗೂಂಡಾ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟುಬಿಟ್ಟಿದೆ. ಹಾಗಾಗಿ ಯಾವ ವ್ಯಾಪಾರಿಗಳಲ್ಲಿ ಬದುಕೋಕ್ಕಾಗ್ತಾ ಇಲ್ಲ, ಯಾರ ಜನಗಳು ಕೂಡ ಅಲ್ಲಿ ಬದುಕೋಕ್ಕಾಗ್ತಾ ಇಲ್ಲ. ಮತ್ತು ತನ್ನ ಕಾರ್ಯಕರ್ತರಿಗೆ ಮಿತಿಮೀರಿ ಭ್ರಷ್ಟಾಚಾರ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟುಬಿಟ್ಟಿದೆ ಅಂತೇಳಿ. ಅಲ್ಲಿ ಆ್ಯಕ್ಚುಲಿ ತೃಣಮೂಲ ಕಾಂಗ್ರೆಸ್ಗೆ ಅದು ಬಿಟ್ಟು ಬೇರೆ ದಾರಿನೇ ಇಲ್ಲ ರೀ. ಯಾಕೆ ಅಂತ ಹೇಳಿದ್ರೆ ತೃಣಮೂಲ ಕಾಂಗ್ರೆಸ್ ನಿಂತಿರ್ತಕ್ಕಂಥದ್ದೇ ಈ ಕಾರ್ಯಕರ್ತರ ಮೇಲೆ. ಈ ಕಾರ್ಯಕರ್ತರೆಲ್ಲರೂ ತೃಣಮೂಲ ಜೊತೆ ನಿಂತಿರ್ತಕ್ಕಂಥದ್ದೇನೆ ಅವ್ರು ದುಡ್ಡು ಮಾಡ್ಕೊತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಿರ್ತಕ್ಕಂಥ ಕಾರಣಕ್ಕೋಸ್ಕರ ಗೂಂಡಾ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊತಾರೆ. ಯಾವುದೇ ದುಡ್ಡು ಬರಲಿ ಸರ್ಕಾರದಿಂದ ಹೊಡ್ಕೊಂಡು ಬಿಸಾಕ್ತಾ ಇರ್ತಾರೆ. ಇವತ್ತು ಆ ಭ್ರಷ್ಟಾಚಾರನ ತಡೆಯುತ್ತೀನಿ ಅಂತ ಏನಾದರೂ ಹೋದರೆ ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಇರೋದಿಲ್ಲ, ಇಡೀ ಪಕ್ಷ ನಿಂತಿರೋದೇ ಭ್ರಷ್ಟಾಚಾರದ ಮೇಲೆ. ಹಿಂದೆ ಇಡೀ ಕಮ್ಯುನಿಸ್ಟ್ ಪಕ್ಷ ನಿಂತಿದ್ದೇನೆ ಆ ಕಾರ್ಯಕರ್ತರು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರದ ಮೇಲೆ. ಅವರಿಗೆ ಭ್ರಷ್ಟಾಚಾರ ಮಾಡಿಗೆ ಪರ್ಮಿಷನ್ ಸಿಗೋದು, ಇವರಿಗೆ ಅಧಿಕಾರ ಸಿಗೋದು. ಇದನ್ನು ದೊಡ್ಡ ಮಟ್ಟದಲ್ಲಿ ಉಲ್ಲೇಖ ಮಾಡಿದ್ರು. ಅದಾದಮೇಲೆ ಇನ್ನೊಂದು ಸ್ಟ್ರಾಟಜಿಯ ಪರಿವರ್ತನೆಯನ್ನು ಮೋದಿಯವರು ಮಾಡಿದ್ರು. ಆ ಭಾಷಣದಲ್ಲಿ ಅವರು ಜೈ ಶ್ರೀರಾಮ್ ಉದ್ಘೋಷ ಮಾಡಲಿಲ್ಲ. ನೋಡಿ, ನೀವು ಹಿಂದೆ 5-6 ವರ್ಷದಿಂದ ಬೆಂಗಾಲದಲ್ಲಿ ನಡೀತಕ್ಕಂಥ ಪ್ರತಿ ಚುನಾವಣೆ ಭಾಷಣದಲ್ಲೂ ಮೋದಿಯವರು ಜೈ ಶ್ರೀರಾಮ್ ಅಂತ ಉದ್ಗಾರ ಮಾಡ್ತಾಯಿದ್ರು. ಜನಗಳು ಕೂಡ ಅದನ್ನು ಹುಚ್ಚೆದ್ದು ಜೈ ಶ್ರೀರಾಮ್ ಅಂತ ಇದ್ರು. ಬಿ ಜೆ ಪಿಗೆ ಅನ್ನಿಸ್ತಾ ಇತ್ತು, ಇವತ್ತು ನಾವೇನೋ ಒಂದು ದೊಡ್ಡದು ಸಾಧನೆಯನ್ನು ಮಾಡಿಬಿಟ್ಟಿದ್ದೀವಿ ಅಂಥೇಳಿ. ಆದರೆ ಎಲೆಕ್ಷನಲ್ಲಿ ಬ್ಯಾಕ್ ಫೈರ್ ಆಗಿರೋದು. ಮೋದಿಯವರು ಈ ಚುನಾವಣಾ ಸಭೆಯಲ್ಲಿ ಜೈ ಶ್ರೀರಾಮ್ ಹೇಳಿಲ್ಲ, ಬದಲಿಗೆ ಜೈ ಕಾಲಿ ಜೈ ದುರ್ಗಾ ಅಂದರು. ನೋಡಿ, ಈ ಬಂಗಾಳದ ಅಸ್ಮಿತೆ ಒಳಗಡೆಗೆ, ಬೆಂಗಾಲದ ಜೀವನ ಶೈಲಿ ಒಳಗಡೆಗೆ ಕಾಳಿ ಮಾತೆ ಮತ್ತು ದುರ್ಗಾ ಮಾತೆ ಸೇರು ಹೋಗಿದ್ದಾರೆ. ಅಲ್ಲಿ ದುರ್ಗಾ ಆರಾಧನೆ ಮಾಡ್ತಕ್ಕಂತಹ ಅದು ಸಂತತಿ, ಅದು ಇಡೀ ಬೆಂಗಾಲ. ಹಾಗಂತ ಶ್ರೀರಾಮನಿಗೆ ವಿರೋಧ ಅಂತಲ್ಲ, ಆದರೆ ಸಂಸ್ಕೃತಿ ಒಳಗೆ ಹಾಸುವಕ್ಕಾಗಿರ್ತಕ್ಕಂಥದ್ದು ದುರ್ಗಾ ಮಾತ, ಕಾಳಿ ಮಾತ. ಆ ಕಾಳಿ ಮತ್ತು ದುರ್ಗಾ ಮಾತೆಗಿಂತ ಬೇರೆ ಯಾವುದೇ ದೇವರೇ ಇಲ್ಲ ಅಂತಕ್ಕಂಥದ್ದು ಆ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಅದನ್ನು ಯಾರು ಅಲ್ಲಗೆಳೆಯೋಕ್ಕೂ ಆಗೋದಿಲ್ಲ. ಯಾವಾಗ ಜೈ ಶ್ರೀರಾಮ್ ಅಂತಕ್ಕಂಥ ಘೋಷಣೆ ಆಗ್ತಿತ್ತು, ಮಮತಾ ಬ್ಯಾನರ್ಜಿ ಅಥವಾ TMC ಅದನ್ನು ಇದು ದುರ್ಗಾ ಮಾತೆಯ ವಿರುದ್ಧ ಅಂತಕ್ಕಂಥ ಭಾವನೆಯನ್ನು ಸೃಷ್ಟಿ ಮಾಡ್ತಾ ಇತ್ತು. ಈ ಬಂಗಾಲಿ ಪಲ್ಸನ್ನು ಹಿಡ್ಕೊಂಡು ಮೋದಿಯವರು ತುಂಬ ಚಾಕಚಕ್ಯತೆಯಿಂದ ಜೈ ಕಾಳಿಮಾ ಜೈ ದುರ್ಗಮ್ಮ ಅಂಥೇಳಿ ಘೋಷಣೆ ಮಾಡ್ತಾ ಬೆಂಗಾಲಿಗಳ ಭಾವನೆ ಜೊತೆಗೆ ನಾವು ಬರ್ತಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟರು. ಮತ್ತೊಂದು ಹೇಳಿದ್ದು ಮೋದಿಯವರು, ಯಾವ ರೀತಿ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ, ಕೇಂದ್ರದಿಂದ ಹಣ ಬಂದಿಲ್ಲ ಅಂಥೇಳಿ. ಆದರೆ ಬೆಂಗಾಲ ಬರ್ಬಾದಾಗೋದಕ್ಕೆ ಮಮತಾ ಬ್ಯಾನರ್ಜಿನೇ ಕಾರಣ. ಯಾವ ದುಡ್ಡು ಬಂದ್ರೂ ಕೂಡ ಇಲ್ಲಿ ಉಳಿಯೋದಿಲ್ಲ. 2 ಕಾರಣಕ್ಕೆ ದುಡ್ಡು ಬರೋದು ನಿಂತೋಗಿದೆ. ಅದನ್ನು ಮೋದಿಯವರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋರು. ಯಾಕೆ ಅಂತ ಹೇಳಿದ್ರೆ, ನೋಡಿ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ದುಡ್ಡು ಬರಬೇಕಾದ್ರೆ ಮೊದಲನೇದು ಅದು ಒಂದೇ ಸರಿ ಬರುತ್ತಿಲ್ಲ, ಇನ್ಸ್ಟಾಲ್ಮೆಂಟ್ ಮೇಲೆ ಬರುತ್ತೆ. ಮೊದಲನೇ ಇನ್ಸ್ಟಾಲ್ಮೆಂಟ್ ರಿಲೀಸ್ ಆಗುತ್ತೆ, ಅದರ ಡೆವಲಪ್ಮೆಂಟ್ ವರ್ಕರ್ ಅದರ ಸ್ಕ್ರೂಟಿನಿ ಆಗುತ್ತೆ, ಸ್ಕ್ರೂಟಿನಿ ಆಗಿ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟು ರಿಲೀಸ್ ಆಗುತ್ತೆ. ಆದರೆ ತೃಣಮೂಲ ಕಾಂಗ್ರೆಸ್ಗೆ ಇದು ಬೇಡ, ಮಮತಾ ಬ್ಯಾನರ್ಜಿಗೆ ಇದು ಬೇಡ. ನೀವೇನು ಕೊಡ್ತೀರೋ ನಮಗೆ ದುಡ್ಡು ಕೊಟ್ಬಿಡಿ, ನಾವು ಮಾಡ್ಕೊತೀವಿ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಮೊದಲನೇ ಇನ್ಸ್ಟಾಲ್ಮೆಂಟ್ ರಿಲೀಸ್ ಆಗ್ತಿದ್ದಂಗೆ ಅವರ ಕಾರ್ಯಕರ್ತರ ಭ್ರಷ್ಟಾಚಾರಕ್ಕೆ ಕಿತ್ಕೊಂಡು ಹೊರಟೋಗ್ತದೆ. ಅಲ್ಲಿ ಯಾವ ಡೆವಲಪ್ಮೆಂಟು ನಡೆಯಲ್ಲ ರೀ, ಯಾವ ಗೌರ್ಮೆಂಟ್ ಕೆಲಸನೂ ನಡೆಯಲ್ಲ. ಗೌರ್ಮೆಂಟ್ ರಿಲೀಸ್ ಆಗೋ ದುಡ್ಡೆಲ್ಲರೂ ಕಿತ್ಕೊಂಡು ಭ್ರಷ್ಟಾಚಾರಕ್ಕೆ ಹೋಗೋದೇನೆ. ಕೇಂದ್ರ ಸರ್ಕಾರದ್ದು ಅದೇ ರೀತಿ ಆಗ್ತಾ ಇದ್ದು. ಮಮತಾ ಬ್ಯಾನರ್ಜಿ ಏನು ಗಲಾಟೆ, ನಿಮ್ಗೆ ಯಾಕೆ ರೀ, ನಮಗೆ ದುಡ್ಡು ಕೊಡ್ರಿ, ನಾವು ಹೆಂಗೋ ಮಾಡ್ಕೊತೀವಿ ಅಂತ ಹೇಳಿ. ಇದು ಕೇಂದ್ರ ಸರ್ಕಾರದ ಪಾಲಿಸಿನೇ ಇಲ್ಲ. ಹಾಗಾಗಿ ಏನಾಗ್ತಿತ್ತು ಅಂತ ಹೇಳಿದ್ರೆ, PM ಆವಾಸ್ ಯೋಜನೆ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡಲಿಲ್ಲ, ನಿಂತೋಯ್ತು. ಇಡೀ ದೇಶಕ್ಕೆಲ್ಲ ಲಾಗು ಆಯಿತು, ಇಲ್ಲಾಗ್ತಿರ್ಲಿಲ್ಲ. PM ಕಿಸಾನ್ ಸಮ್ಮಾನ್ ಯೋಜನೆ ಅದು ಕೂಡ ಅಲ್ಲಿ ಇಂಪ್ಲಿಮೆಂಟ್ ಆಗಲೇ ಇಲ್ಲ ಆ ರಾಜ್ಯದಲ್ಲಿ. ಇದೇ ರೀತಿ ಆರೋಗ್ಯ ಯೋಜನೆಗಳು ಕೂಡ ಇಂಪ್ಲಿಮೆಂಟ್ ಆಗಲಿಲ್ಲ. ಇದು ಮೊದಲನೇದು. ಎರಡನೇದು, ಯಾವುದೇ ಕೇಂದ್ರ ಸರ್ಕಾರದ ಸ್ಕೀಮ್ ಬಂದರೆ ಆ ಸ್ಕೀಮ್ನ ಬದಲಾಯಿಸಿ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಹೆಸರಿಟ್ಕೊಂಡು ಅದನ್ನು ತಗೊಂಡು ಪ್ರೊಜೆಕ್ಟ್ ಮಾಡೋದು. ಇದು ಕೇಂದ್ರದ ನೀತಿನೇ ಅಲ್ವೇ ಅಲ್ಲ. ಯಾವುದು ಕೋರ್ ಸ್ಕೀಮ್ ಇರುತ್ತೆ ಆ ಕೋರ್ ಸ್ಕೀಮ್ ಅದೇ ರೀತಿ ಹೋಗಬೇಕು. ಈ ಕಾರಣಗಳಿಂದಾಗಿ ಕೇಂದ್ರ ಸರ್ಕಾರದಿಂದ ಹಣಗಳನ್ನು ತಗೊಳ್ತಕ್ಕಂತಹ ಪ್ರಯತ್ನನೇ ಮಾಡ್ತಿಲ್ಲ ಮಮತಾ ಬ್ಯಾನರ್ಜಿ.
ಇವೆಲ್ಲ ಕಾರಣದಿಂದ ಇವತ್ತು ಒಂಥರ ನರಕ ಆಗೋಗಿದೆ ಪಶ್ಚಿಮ ಬಂಗಾಳ. ಇದನ್ನು ಭಾಳ ಬಿಡಿಸಿ ಮೋದಿಯವರು ಹೇಳಿದ್ರು. ಮತ್ತೊಂದು ದೊಡ್ಡ ಹೊಡ್ತಾ ಇರ್ತಕ್ಕಂಥದ್ದು ಏನು ಗೊತ್ತಾ, ಮಮತಾ ಬ್ಯಾನರ್ಜಿಗೆ ಮುಂದಿನ ಚುನಾವಣೆಯಲ್ಲಿ ಒಂದು BJP ಚೇಂಜ್ ಮಾಡಿರ್ತಕ್ಕಂಥ ಸ್ಟ್ರಾಟಜಿ, ಮತ್ತೊಂದು ವಿಪರೀತ ಭ್ರಷ್ಟಾಚಾರ, ಹೆಣ್ಮಕ್ಳ ಮೇಲೆ ವಿಪರೀತ ಅತ್ಯಾಚಾರಗಳು, ಕೊಲೆಗಳು, ಲಾಲೆಸ್ನೆಸ್ ಆಗಿರ್ತಕ್ಕಂಥದ್ದು. ನೀವು ಇದ್ರದ್ದು ಟೀಚರ್ಸ್ದು ಕರ್ಮಕಾಂಡ ನೋಡಬೇಕು, ಅದರಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರ. ಪ್ರತಿ TMC ಲೀಡರ್ ಮನೇಲಿ ಕೋಟ್ಗಟ್ಟಲೆ ಹಣ ಸಿಗಾಕಡ್ತ್ರಿ. ಇವತ್ತು ಸುಪ್ರೀಂ ಕೋರ್ಟು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದೆ ಆ ಮ್ಯಾಟ್ರನ್ನ. ಅದೇ ರೀತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP ಕಾರ್ಯಕರ್ತರ ಮೇಲೆ ಆಗಿರ್ತಕ್ಕಂಥ ಹಲ್ಲೆ, ಹೈಕೋರ್ಟ್ ನಿರ್ದೇಶನದಲ್ಲಿ CBI ಎನ್ಕ್ವೈರಿ ನಡೀತಾ ಇದೆ. ಯಾಕೆಂದರೆ CBIನ ಒಳಗಡೆ ಬರಕ್ಕೆ ಬಿಟ್ಟಿರಲಿಲ್ಲ ಮಮತಾ ಬ್ಯಾನರ್ಜಿ. ಇವತ್ತು ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗೋಕ್ಕೆ ಶುರುವಾಗಿದೆ. ಇದಾದ ನಂತರ ದೊಡ್ಡ ತಲೆನೋವಿರೋದು ಮಮತಾ ಬ್ಯಾನರ್ಜಿಗೆ ಈಗ ಬಿಹಾರದಲ್ಲಿ ನಡೀತಿರ್ತಕ್ಕಂತಹ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೋಲ್ಸ್. ಅಂದ್ರೆ ಅರ್ಥ ಏನು? ಕೇಂದ್ರ ಚುನಾವಣೆ ಆಯೋಗ ತನ್ನ ಮತ ಪತ್ರದ ಪರಿಷ್ಕರಣೆಯನ್ನು ಶುರು ಮಾಡಿಬಿಟ್ಟಿದೆ. ಕಂಪ್ಲೀಟ್ ಪರಿಷ್ಕರಣೆ. 3 ವಿಧದಲ್ಲಿ ಇದರ ಪರಿಷ್ಕರಣೆ ಆಗುತ್ತೆ. ಮೊದಲನೇದು, ಯಾರಾದರೂ ನಿಧನ ಆಗಿದ್ದರೆ ಅವರ ಹೆಸರು ಡಿಲೀಟ್ ಮಾಡೋದು. ಎರಡನೇದು, ಯಾರಾದರೂ ಪರ್ಮನೆಂಟಾಗಿ ಬೇರೆ ಕಡೆಗೆ ಶಿಫ್ಟ್ ಆಗೋಗಿದ್ರೆ ಅಲ್ಲಿ ಬೇರೆ ಕಡೆಗೆ ಅವ್ರದ್ದು ಓಟಿದ್ರೆ ಅದನ್ನು ಇಲ್ಲಿಂದ ಶಿಫ್ಟ್ ಮಾಡೋದು, ಅದನ್ನು ಇಲ್ಲಿಂದ ಡಿಲೀಟ್ ಮಾಡೋದು. ಮೂರನೇದು, ಭಾರತೀಯ ನಾಗರಿಕರಲ್ಲದವರ, ಅಂದರೆ ಬಾಂಗ್ಲಾದಿಂದ ನುಸುಳುಕೋರರು ಅಥವಾ ರೋಹಿಂಗ್ಯಾಗಳು ಇಲ್ಲ ಪಾಕಿಸ್ತಾನದ ನುಸುಳುಕೋರರು, ಯಾವುದೇ ದೇಶದಿಂದ ನುಸುಳುಕೋರರು ಒಳಗಡೆ ಸೇರಿಕೊಂಡಿದ್ರೆ ಅವರ ಐಡೆಂಟಿಟಿಯನ್ನು ಪತ್ತೆ ಮಾಡಿ ಅವರ ಹೆಸರನ್ನು ವೋಟರ್ ಐಡಿಯಿಂದ ಕಿತ್ತಾಕೋದು. ಈಗಾಗಲೇ ಬಿಹಾರಲ್ಲಿ ಸುಮಾರು 35 ಲಕ್ಷ ಈ ರೀತಿಯ ಡಿಲೀಷನ್ ನಡೆದಿದೆ. 35 ಲಕ್ಷ. ಬೆಂಗಾಳಕ್ಕೆ ಬಂದುಬಿಟ್ರೆ, ಈಗ ಚುನಾವಣೆ ಆಯೋಗ ಹೇಳಿದೆ ಬಿಹಾರ ಆದಮೇಲೆ ಇಡೀ ದೇಶದಲ್ಲಿ ಮಾಡ್ತೀವಿ ಇನ್ಕ್ಲೂಡಿಂಗ್ ಬೆಂಗಾಳ ಅಂತ ಹೇಳಿ. ಬಂಗಾಳದಲ್ಲಿ ಬಂದುಬಿಟ್ರೆ ನೋಡಬೇಕು ನೀವು ಮಮತಾ ಬ್ಯಾನರ್ಜಿ ಯಾವ ರೀತಿ ಯುದ್ಧ ಶುರು ಮಾಡ್ತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿಯ ಸರ್ಕಾರ ಬದುಕಿರೋದೇನೆ, ಅವ್ರ TMC ಬದುಕಿರೋದೇನೆ ಬಾಂಗ್ಲಾದ ನುಸುಳುಕೋರರು ಮತ್ತು ರೋಹಿಂಗ್ಯಾಗಳ ಓಟಿನ ಬಲದಿಂದ. ಅವ್ರಿಗೆ ಓಟಿದೆಯಾ? ಎಸ್. ಈ ಮಮತಾ ಬ್ಯಾನರ್ಜಿ ಸರ್ಕಾರವೇ ಒಳ ನುಸುಳುಕೋರರಿಗೆ ಅವರಿಗೆ ಪರ್ಮಿಷನ್ ಕೊಟ್ಕೊಂಡು ಒಳಗಡೆಗೆ ನುಗ್ಗಿಸ್ಕೊಂಡು ಅವ್ರ ಎಲ್ಲ ಕಡೆಗೂ ಅವ್ರನ್ನ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟು ವೋಟರ್ ಐಡಿಗಳನ್ನ ಕೊಟ್ಟು ಸರ್ಕಾರಿ ಜಮೀನು ಕೊಟ್ಟು ಅವ್ರಿಗೆ ಪಟ್ಟ ಅವ್ರ ಹೆಸರಿಗೆ ಮಾಡಿಕೊಟ್ಟು ಅವ್ರನ್ನ ಅಧಿಕೃತ ವೋಟ್ ಬ್ಯಾಂಕ್ ಮಾಡಿ ಇಟ್ಕೊಂಡಿದ್ದಾರೆ. ಈ ವೋಟ್ ಬ್ಯಾಂಕ್ಗೆ ಮಮತಾ ಬ್ಯಾನರ್ಜಿಗೆ ನಿಯತ್ತಾಗಿರ್ತಕ್ಕಂಥದ್ದು. ಒನ್ ಸೈಡ್ ವೋಟ್ ಹಾಕ್ತಾರೆ, 100% ವೋಟಿಂಗ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ. ಮತ್ತು ಇವರೆಲ್ಲರೂ BJPಗೆ ಒಂದು ವೋಟ್ ಹಾಕದೇ ಇರ್ತಕ್ಕಂಥ ಗುಂಪುಗಳಿವು. ದೊಡ್ಡ ವೋಟ್ ಬ್ಯಾಂಕು. ಪಶ್ಚಿಮ ಬಂಗಾಳದಲ್ಲಿ SIR ಶುರುವಾದಾಗ ಅದೆಷ್ಟು ಲಕ್ಷ ನುಸುಳುಕೋರರ ವೋಟ್ಗಳು ಡಿಲೀಟ್ ಆಗ್ತವೆ ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿ ನಿಜವಾಗ್ಲೂ ಕಂಗಾಲಾಗಿರೋದು ಇದಕ್ಕೆ. ದೊಡ್ಡ ಹೊಡೆತ ಅವರಿಗೆ. ಏನು ನುಸುಳುಕೋರ ಬಾಂಗ್ಲಾದವ್ರದ್ದು ಮತ್ತು ರೋಹಿಂಗ್ಯಾಗಳದ್ದೆಲ್ಲ ಡಿಲೀಟ್ ಆಗಿಬಿಟ್ರೆ ಇನ್ನು ಜನ್ಮದಲ್ಲಿ ಮಮತಾ ಬ್ಯಾನರ್ಜಿ ಹಾಸ್ಪಿಟ್ ಬರಲ್ಲ. 100% ಈ ಕೆಲಸ ಹಾಗೇ ಆಗುತ್ತೆ ಮುಂದಿನ ಚುನಾವಣೆಗೆ ಮುಂಚೆ, 26ಕ್ಕೆ ಮುಂಚೆ. ಒಂದು ಕಡೆಗೆ BJPಯ ಬದಲಾಗ್ತಿರ್ತಕ್ಕಂಥ ಸ್ಟ್ರಾಟಜಿ, ಮತ್ತೊಂದು ಕಡೆಗೆ ಮೋದಿಯವರು ಅಲ್ಲಿನ ಜನಗಳ ಜೊತೆ, ಅಲ್ಲಿನ ಸಂಸ್ಕೃತಿಗಳ ಜೊತೆ, ಅಲ್ಲಿನ ಭಾವನೆಗಳ ಜೊತೆ ಬೆರೀತಾ ಇರ್ತಕ್ಕಂಥದ್ದು. ಮೂರನೇದು, ಕಂಟಕಪ್ರಾಯ ಆಗಿರ್ತಕ್ಕಂತಹ SIR. ಈ 3 ಮಮತಾ ಬ್ಯಾನರ್ಜಿಯ ಭವಿಷ್ಯವನ್ನು ಕತ್ತಲೆಗೆ ದೊಡ್ತಕ್ಕಂಥ ದಿನಗಳು ದೂರ ಇಲ್ಲ. ನೋಡೋಣ ಏನಾಗುತ್ತೆ ಅಂತೇಳಿ. ಥ್ಯಾಂಕ್ ಯು.